ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಖ್ಯಾತ ಜ್ಯೋತಿಷ್ಯರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ಒಂದು ತಂತ್ರವನ್ನು ನೀವು ಮಾಡಿದ್ರೆ ಸ್ತ್ರೀ ದೇಹ ಸಂಪರ್ಕ ಆಗಿರ್ಬೋದು, ಪುರುಷ ದೇಹ ಸಂಪರ್ಕ ಆಗಿರ್ಬೋದು, ಇದು ಎಲ್ಲ ರೀತಿಯಿಂದ ಏನಿರ್ತಕ್ಕಂಥದ್ದು ಮನೆಯಲ್ಲಿ ಕೂತ್ಕೊಂಡು ಸುಲಭವಾಗಿ ಏನಿರ್ತಕ್ಕಂಥದ್ದು ನೀವು ಪರಿಹಾರವನ್ನು ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಈ ಒಂದು ಬೆಳ್ಳುಳ್ಳಿಯನ್ನು ತಗೋಬೇಕು. ಈ ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ಯಾವ ಸ್ತ್ರೀಯನ್ನು ಸಂಕಲ್ಪ ಮಾಡ್ಕೋತಿದ್ದೀರೋ ಆ ಒಂದು ಸ್ತ್ರೀಯ ಮೊದಲಿನ ಅಕ್ಷರವನ್ನು ಬರೆಯಬೇಕು. ಮೊದಲಿನ ಅಕ್ಷರವನ್ನು ಬರೆದಾದ ನಂತರ ಇನ್ನೊಂದು ಬೆಳ್ಳುಳ್ಳಿಯನ್ನು ತಗೊಂಡು ಅದರ ಮೇಲೆ ನಿಮ್ಮ ಹೆಸರಿನ ಅಕ್ಷರವನ್ನು ಸಹ ಅದರ ಮೇಲೆ ಬರಿಬೇಕು ವೀಕ್ಷಕರೇ. ಅದರ ಮೇಲೆ ನಿಮ್ಮ ಒಂದು ಹೆಸರಿನ ಅಕ್ಷರವನ್ನು ಬರೆದಿದ್ದ ಆದ ನಂತರ ವೀಕ್ಷಕರೇ, ಈ ಒಂದು ಎಲೆ ಅಂತ ಹೇಳ್ತಾರೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಒಂದು ಎಕ್ಕೆ ಗಿಡದ ಎಲೆ ಮೇಲೆ ಆ ಒಂದು ಸ್ತ್ರೀಯ ಚಿತ್ರವನ್ನು ಬಿಡಿಸ್ಬೇಕು ವೀಕ್ಷಕರೇ. ನೋಡಿ, ಎಕ್ಕೆ ಗಿಡದ ಎಲೆಯ ಮೇಲೆ ಆ ಒಂದು ಸ್ತ್ರೀಯ ಚಿತ್ರವನ್ನು ಬಿಡಿಸಿದ ನಂತರ ವೀಕ್ಷಕರೇ, ಆ ಸ್ತ್ರೀಯ ಚಿತ್ರದ ಕೆಳಗಡೆ ಆ ಸ್ತ್ರೀಯ ಹೆಸರನ್ನು ಬರೀಬೇಕು ವೀಕ್ಷಕರೇ. ಅಂದರೆ ನೀವು ಪ್ರಯೋಗ ಮಾಡ್ಕೋತಿರುವಂತಹ ಸ್ತ್ರೀಯ ಹೆಸರನ್ನು ಬರೆದಿದ್ದ ನಂತರ ವೀಕ್ಷಕರೇ, ಆ ಇನ್ನೊಂದು ಎಲೆಯನ್ನು ತಗೋಬೇಕು ವೀಕ್ಷಕರೇ. ಆ ಇನ್ನೊಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನು ಸಹ ಬರೀರಿ ವೀಕ್ಷಕರೇ. ನಿಮ್ಮ ಹೆಸರನ್ನು ಸಹ ಬರೆದು ಅದು ನೋಡಿ ವೀಕ್ಷಕರೇ, ಅದು ಸ್ತ್ರೀಯ ಹೆಸರನ್ನು ಬರೆದಿದ್ದೀರಲ್ಲ, ಆ ಸ್ತ್ರೀಯ ಹೆಸರನ್ನು ಬರೆದಿರ್ತಕ್ಕಂಥದ್ದು ನಿಮ್ಮ ಹೆಸರಿನ ಮೇಲೆ ಇಡಬೇಕದು. ಯಾಕಂದರೆ ನಿಮಗೆ ಅದು ಪ್ರಯೋಗ ಆಗಬೇಕು. ಆ ಸ್ತ್ರೀಯ ಸಂಪರ್ಕ ದೈಹಿಕವಾಗಿ ಸಂಪರ್ಕ ಆಗಬೇಕು ಅಂತಕ್ಕಂಥದ್ದು ಒಂದು ಆಸೆಯಿಂದ ಮಾಡಿಸ್ತಾಯಿದ್ರು. ಇದೇನಿರ್ತಕ್ಕಂಥದ್ದು ಪ್ರಯೋಗವನ್ನು ಆಗುತ್ತೆ. ಅದಾದ ನಂತರ ನೋಡಿ ವೀಕ್ಷಕರೇ, ಅವೆರಡೂ ಕೂಡ ಏನಿರ್ತಕ್ಕಂಥದ್ದು ಅದರ ಮೇಲೆ ಇಡಬೇಕು ವೀಕ್ಷಕರೇ. ಅದಾದ ನಂತರ ಕುಂಕುಮಾಚರಣೆ ರೀತಿ ಏನಿರ್ತಕ್ಕಂಥದ್ದು ಪಠನೆ ಮಾಡಬೇಕು. ಯಾವ ರೀತಿ ಪಠನೆ ಮಾಡಬೇಕು ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನೋಡಿ, ನಾನು ಒಂದು ಶ್ಲೋಕವನ್ನು ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ಆ ಒಂದು ಶ್ಲೋಕವನ್ನು ನೀವು ಪಠನೆ ಮಾಡಬೇಕು. ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತಕ್ಕಂಥ ಒಂದು ಶ್ಲೋಕವನ್ನು ಪಠನೆ ಮಾಡಿ ವೀಕ್ಷಕರೇ. ಈ ರೀತಿ ಪಠನೆ ಮಾಡ್ತಾ ಏನಿರ್ತಕ್ಕಂಥದ್ದು ಈ ಒಂದು ಕುಂಕುಮಾಚರಣೆ ರೀತಿಯಿಂದ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಂಡು ಈ ರೀತಿ ಹಾಕಬೇಕು ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿ ಹಾಕಿದ್ದಾದ ನಂತರ ಒಂದು ಬಿಳಿಯ ವಸ್ತ್ರವನ್ನು ತಗೊಳ್ಳಿ ವೀಕ್ಷಕರೇ. ಒಂದು ಬಿಳಿಯ ವಸ್ತ್ರವನ್ನು ತಗೊಂಡು ಅದರಲ್ಲಿ ಇವೆಲ್ಲ ಹಾಕಬೇಕು ವೀಕ್ಷಕರೇ. ಇವೆಲ್ಲ ಹಾಕಿ ಆ ಒಂದು ಬಿಳಿಯ ವಸ್ತ್ರದಲ್ಲಿ ಕಟ್ಟಬೇಕು ವೀಕ್ಷಕರೇ. ಬಿಳಿಯ ವಸ್ತ್ರದಲ್ಲಿ ಕಟ್ಟಿದ್ದಾದ ನಂತರ ವೀಕ್ಷಕರೇ, ಅದು ರಾತ್ರಿ ವೇಳೆಯಲ್ಲಿ ನೀವು ಮಲಗುವ ಸಂದರ್ಭದಲ್ಲಿ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ವೀಕ್ಷಕರೇ. ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡಿದ್ದ ನಂತರ ಬೆಳಗಿನ ಜಾವ ಎದ್ದ ತಕ್ಷಣ ವೀಕ್ಷಕರೇ, ಅದನ್ನು ತೊಗೊಂಡು ಹೋಗಿ ನೋಡಿ, ಆಲದ ಮರ ಆಗಿರ್ಬೋದು, ಇಲ್ಲ ಎಕ್ಕೆ ಗಿಡದ ಮರ ಆಗಿರ್ಬೋದು, ಅಂಥ ಜಾಗದಲ್ಲಿ ಹೋಗಿ ನೀವು ಇಟ್ಟು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಸ್ಫಟನೆ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಶ್ರದ್ಧೆ ಭಕ್ತಿಯಿಂದ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಬೆಳಗ್ಗಿನ ಜಾವ ಎದ್ದು ಮಡಿಯಿಂದ ಹೋಗಬೇಕು ವೀಕ್ಷಕರೇ. ಮಡಿಯಿಂದ ಹೋಗಿ ಈ ರೀತಿ ನೀವು ಮಾಡಿದರೆ ವೀಕ್ಷಕರೇ, ನಿಮಗೆ ಆಗಬೇಕಾಗಿರ್ತಕ್ಕಂಥ ಒಂದು ಸ್ತ್ರೀ ದೇಹ ಸಂಪರ್ಕ ಅಥವಾ ಪುರುಷ ದೇಹ ಸಂಪರ್ಕ ನಿಮಗೇನಿರ್ತಕ್ಕಂಥದ್ದು ನೋಡಿ 5 ದಿನದಲ್ಲಿ ನಿಮಗೆ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ ವೀಕ್ಷಕರೇ. ಸರಿನಾ? ನೀವು ಏನಿರ್ತಕ್ಕಂಥದ್ದು ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ.